ಈ ದೇಶದ ಪ್ರಜಾಪ್ರಭುತ್ವದ ದೇಗುಲ ಸಂಸತ್ತನ್ನ ನಾವು ಕರಿತೀವಿ. ಆ ಸಂಸತ್ತದೊಳಗ ಈ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ವ್ಯಂಗ್ಯವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟರು. ಆ ಹೇಳಿಕೆ ಏನಂತೇಳಿ ನಿಮ್ಮೆಲ್ರಿಗೂ ಗೊತ್ತೈತಿ. ಅಂದ್ರೆ ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ನವ್ರನ್ನ ಕುರಿತು ಮಾತಾಡ್ತಕ್ಕಂಥ ಸಂದರ್ಭದೊಳಗ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಹೇಳುದ್ರ ಬದಲಾಗಿ ಯಾವ್ದಾದ್ರು ದೇವ್ರ ಹೆಸರು ಹೇಳಿದ್ರಿ ಅಂದ್ರೆ 7 ಜನ್ಮದೊಳಗೆ ನಿಮ್ಗೆ ಸ್ವರ್ಗ ಸಿಗ್ತಿತ್ತು ಅಂತಕ್ಕಂಥ ಮಾತನ್ನ ಹೇಳುದ್ರ ಮೂಲಕ, ಯಾಕಂದ್ರೆ ಅದನ್ನ ಮಾತಾಡುವಂತ ಅವಶ್ಯಕತೆ ಅವ್ರು ಇರಲಿಲ್ಲ. ಅಂಬೇಡ್ಕರ್ ಅವ್ರನ್ನ ಅದರೊಳಗೆ ಎಳೆದು ತಂದು ಅಂಬೇಡ್ಕರನ್ನ ಅವಮಾನ ಪಡಿಸಿರ್ತಕ್ಕಂಥ ಒಂದು ಘಟನೆ ಅದಾಗ್ತಿದ್ದಂಗನೆ ಇಡೀ ಭಾರತ ದೇಶಾದ್ಯಂತ ಬಹಳ ದೊಡ್ಡ ಪ್ರಮಾಣದೊಳಗೆ ಪ್ರತಿಭಟನೆಗಳು ನಡೆಯಕತ್ತವ. ಕರ್ನಾಟಕ ರಾಜ್ಯದಲ್ಲೂ ಕೂಡ ನಡೆಯಕತ್ತವ. ಅಮಿತ್ ಶಾ ಅವರನ್ನ ಮಂತ್ರಿ ಸ್ಥಾನದಿಂದ ಹೊರಗಿಡಬೇಕು ಅಂತಕ್ಕಂಥ ಬೇಡಿಕೆಗಳು ಬಹಳ ನಿರಂತರವಾಗಿ ನಡೀತಾ ಇದ್ದಾಗಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಪಕ್ಷದವರು ಇನ್ನೂ ತನ ಯಾವುದೂ ಕ್ರಮ ತಗೊಂಡಿಲ್ಲ. ಬಾಗಲಕೋಟೆದಲ್ಲೂ ಕೂಡ ಇದೇ ಬರ್ತಕ್ಕಂಥ ಸೋಮವಾರ ದಿನ 20ನೇ ತಾರೀಕಿಗೆ ಬಾಗಲಕೋಟೆಯನ್ನ ಬಂದ್ ಕರೆ ಕೊಡುವುದರ ಮೂಲಕ ಅಮಿತ್ ಶಾ ಅವರ ಈ ಹೇಳಿಕೆಯನ್ನ ಬಹಳ ಉಗ್ರವಾಗಿ ಖಂಡಿಸ್ತಕ್ಕಂಥ ಕೆಲಸವನ್ನ ಬಾಗಲಕೋಟೆ ಜಿಲ್ಲೆಯ ದಲಿತ, ಹಿಂದುಳಿದ, ಪ್ರಗತಿಪರ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟದ ಮೂಲಕ ನಾವು ಕೂಡ ಇದನ್ನ ಖಂಡಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಸೋಮವಾರ ದಿನ ಬೆಳಗಿನ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಎಲ್ಲ ಬಾಗಲಕೋಟೆಯ ವರ್ತಕರ ಸಹಕಾರದೊಂದಿಗೆ, ಸಾರ್ವಜನಿಕರ ಸಹಕಾರದೊಂದಿಗೆ ಅವತ್ತು ಬಂದ್ ಕರೆ ಮಾಡೋದ್ರ ಮೂಲಕ ಕೇಂದ್ರ ಸಚಿವರ ಈ ಹೇಳಿಕೆಯನ್ನ ಖಂಡಿಸಿ ಅವರನ್ನ ಮಂತ್ರಿ ಸ್ಥಾನದಿಂದ ಹೊರಗಿಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಅವತ್ತಿನ ಬಂದ್ ಕರೆಯನ್ನ ಕೊಟ್ಟಿದ್ದೇವೆ. ದೇಶದೊಳಗಿರೋರು ಅಂಬೇಡ್ಕರ್ ಬಗ್ಗೆ ಆಗಿರಲಿ, ಸಂವಿಧಾನದ ಬಗ್ಗೆ ಆಗಲಿ ಅವರು ಬಹಳ ಪ್ರಾಮಾಣಿಕರಾಗಿರ್ತಾರೆ ಅಂತಕ್ಕಂಥ ಭ್ರಮೆ ನಮಗೂ ಕೂಡ ಇಲ್ಲ. ಆದ್ರೆ ಇದರ ಹಿಂದೆ ಮಾತಾಡಿರ್ತಕ್ಕಂಥವ್ರು ಅಂದ್ರೆ ಅಮಿತ್ ಶಾನ್ಕಿಂತ ಮುಂಚೆ ಮಾತಾಡಿರ್ತಕ್ಕಂಥವ್ರು ಬೇರೆ ಬೇರೆ ಜಾಗದೊಳಗೆ ಸಭೆ ಸಮಾರಂಭದೊಳಗೆ ಮಾತಾಡಿದ್ರು. ಆದ್ರೆ ಅಮಿತ್ ಶಾ ಅವರು ಪ್ರಜಾಪ್ರಭುತ್ವದ ದೇಗುಲ ಅಂದ್ರೆ ಸಂವಿಧಾನಬದ್ಧವಾಗಿ ಸಂವಿಧಾನದ ಮೂಲಕನೇ ಆಯ್ಕೆಯಾಗಿ ಸಂವಿಧಾನಾತ್ಮಕ ಮಂತ್ರಿಗಳ ಹುದ್ದೆಯಲ್ಲಿರ್ತಕ್ಕಂಥವ್ರು ಅದೇ ಜಾಗದ ಕೂತ್ಕೊಂಡು ಅಂಬೇಡ್ಕರ್ನ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರಲ್ಲ, ಇದನ್ನು ನಾವು ಖಂಡಿಸ್ಬೇಕು. ಸಂಘಗಳಾಗಿರ್ಬೋದು, ಬೀದಿ ವ್ಯಾಪಾರಿಗಳ ಸಂಘ ಆಗಿರ್ಬೋದು, KSRTC ಅವರಾಗಿರ್ಬೋದು, ಆ ಥರ ಎಲ್ಲ ಸಂಸ್ಥೆಯವ್ರ ಜೊತೆ ಒಂದು ಸಾಮರಸ್ಯತ್ವದಿಂದ ಇದನ್ನ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಆಗಲೇ ಚರ್ಚೆ ಮಾಡೀವಿ. ಅವರ ಎಲ್ಲರ ಸಹಕಾರ ಕೂಡ ನಮಗೆ ಸಿಗಾಕತ್ತೈತಿ. ದಯಮಾಡಿ ಇದನ್ನ ಪ್ರಚಾರ ಪಡಿಸಿ ನಮ್ಮ ಈ ಬಂದ್ ಯಶಸ್ವಿಗೆ ತಾವೆಲ್ಲರೂ ಸಹಕರಿಸ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳ ಮೂಲಕ ರಿಕ್ವೆಸ್ಟ್ ಇಷ್ಟ ನಮ್ದು, ಸ್ವಲ್ಪ ಇದನ್ನ ತಾವು ಕೂಡ ಬೆಂಬಲಿಸ್ಬೇಕು. ಯಾಕಂದ್ರೆ ಪತ್ರಿಕಾ ಮಾಧ್ಯಮದ ಜವಾಬ್ದಾರಿ ಎಂತದೈತಂದ್ರ ಬಹಳ ಜನ ಮೊದಲು ಮಾತಾಡ್ಯಾರ. ಈ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರತಕ್ಕಂತಹ ಬಹಳಷ್ಟು BJP ನಾಯಕರು ಆಗಾಗ ಅಂಬೇಡ್ಕರ್ ವಿರುದ್ಧ, ಸಂವಿಧಾನದ ವಿರುದ್ಧ ಮಾತಾಡ್ತಕ್ಕಂಥದ್ದನ್ನ ನೋಡ್ಕೊತಾನೆ ಬಂದೀವಿ ನಾವು. ಇತ್ತಿತ್ತಲಾಗ ರಾಜಕೀಯ ಕಾರಣಗಳಿಗಾಗಿ ಈಗ ಬಲಾಢ್ಯವಾಗಿರ್ತಕ್ಕಂಥ ಹಿಂದುಳಿದ ವರ್ಗಗಳನ್ನ ಓಲೈಸುವ ನಿಟ್ಟದೊಳಗ ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಏನು ಒಂದು ಸುಳ್ಳು ಏನು ಪ್ರೇಮವನ್ನ, ಒಂದು ಹುಸಿ ಪ್ರೇಮವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಒಳಗಡೆ ಹಂಗಿಲ್ಲ. ಅವ್ರ ಒಳಗಡೆ ಮನಸ್ಸದೊಳಗೆ ಅವರು ಮನುವಾದಿಗಳೇ ಇದಾರ ಅಂತಕ್ಕಂಥ ಒಂದು ಸತ್ಯವನ್ನ ಮತ್ತವರು ಇವತ್ತು ಬಯಲಿಗಿಟ್ಟಾರ. ಅವ್ರದೇ ಪಾರ್ಟಿಯವ್ರು ಮೊದಲು ಹೇಳ್ಕೊಂತನ ಬಂದಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಚೇಂಜ್ ಮಾಡ್ತೀವಿ ಅಂತನೂ ಹೇಳಿದ್ರು. ಅಂಬೇಡ್ಕರ್ ಸಂವಿಧಾನ ಬರೀಲೇ ಇಲ್ಲ ಅಂತ ಹೇಳಿದ್ರು. ಹೀಗೆ ಹಲವಾರು ದಾಳಿಗಳನ್ನ ನಿರಂತರವಾಗಿ, ಯಾಕಂದ್ರೆ ನಾವು 1940
1949ರಿಂದನೂ ನೋಡ್ಕೊತ ಬಂದೀವಿ ಅವ್ರನ್ನ. ಅಂಬೇಡ್ಕರ್ ಸಂವಿಧಾನ ಬರೆದು ಪಾರ್ಲಿಮೆಂಟ್ನಾಗ ಅದನ್ನ ಸಬ್ಮಿಟ್ ಮಾಡ್ತಿದ್ದಂಗನೆ RSS ನ ಏನು ಒಂದು ಆರ್ಗನೈಸರ್ ಸಂಘ ಪರಿವಾರದವರು ಒಂದು ಪತ್ರಿಕೆ ಅದರೊಳಗೆ ಅವ್ರು ಬರ್ಕೊಂಡ್ರು, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದರೊಳಗ ಭಾರತೀಯತೆ ಅನ್ನೋದು ಇಲ್ವೇ ಇಲ್ಲ ಅಂತೇಳಿ ಹೇಳಿರ್ತಕ್ಕಂಥ ಜನ ಅವ್ರು.